ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಪರಿಸ್ಥಿತಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಬೆಳಗಾವಿಯಲ್ಲಿ ಭಾರಿ ಮಳೆ ಅಪಾಯದ ಮಟ್ಟ ಮೀರ್ತಾ ಇದೆ ನದಿಗಳು. ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗ್ಬಿಟ್ಟಿದೆ. ನೋಡಿ, ಕೃಷ್ಣ ನದಿಗೆ 2,50,000 ಕ್ಯೂಸೆಕ್ ಅಧಿಕ ಒಳಹರಿವು ಇದೆ. ಕೃಷ್ಣ ನದಿ ಪ್ರವಾಹವನ್ನ ತಗ್ಗಿಸೋಕೆ ಜಿಲ್ಲಾಡಳಿತ ಹರಸಾಹಸವನ್ನ ಪಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಇದೆ. ಅಥಣಿ ತಾಲೂಕಿನ ಹಿಪ್ಪರಿಗೆ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಆಗ್ತಾ ಇದೆ. ಆಲಮಟ್ಟಿ ಅಣೆಕಟ್ಟಿಂದ 3 ಲಕ್ಷಕ್ಕೂ ಅಧಿಕ ನೀರು ಬಿಡುಗಡೆ ಆಗಿದೆ. ನಿಪ್ಪಾಣಿ, ಚಿಕ್ಕೋಡಿ, ಅಥಣಿ, ರಾಯಭಾಗ ಸೇರಿ ಹಲವು ಕಡೆಯಲ್ಲಿ ಪ್ರವಾಹದ ಭೀತಿ ಇದೀಗ ಎದುರಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ತುಂಬ ಪ್ರಯತ್ನವನ್ನು ಪಡ್ತಾ ಇದೆ. ಇದರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಲ್ಲೆಲ್ಲಿ ಯಾವ್ಯಾವ ಥರದ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈ ದೃಶ್ಯಗಳನ್ನು ನೋಡೋದಕ್ಕೆ ನಮಗೆ ಅದ್ಭುತ ಅಂತ ಅನಿಸುತ್ತೆ. ಆದರೆ ಅದರ ಆ ಭಾಗದಲ್ಲಿ ಇರುವಂಥ ಜನರಿಗೆ ಅದರ ಅಪಾಯ ಮತ್ತು ಅದರ ಪರಿಸ್ಥಿತಿಯನ್ನು ನೋಡಿದ್ರೆ ಆತಂಕ ಎದುರಾಗ್ತಾ ಇದೆ. ಪ್ರವಾಹದ ಭೀತಿ, ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಒಂದು ಕಡೆಯಲ್ಲಿ ಅವರು ಸೇಫ್ ಆಗಬೇಕು, ಇನ್ನೊಂದು ಕಡೆಯಲ್ಲಿ ಜಾನುವಾರುಗಳನ್ನು ಸೇಫ್ ಮಾಡಬೇಕು. ಹಾಗಾಗಿ ಅಲ್ಲಿನ ಜನರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲ ನದಿಗಳು ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ए अपन